ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡುವಂಥದ್ದಾದರೆ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ವಾಕ್ಯ ಸಂದೇಶಗಳು ನಿಮಗೆ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ಸಂಪರ್ಕಿಸಬಹುದು. ಖಂಡಿತವಾಗಿ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಈಗ ನಾವು ದೇವರ ವಾಕ್ಯದ ಸಂದೇಶಕ್ಕೆ ನಾವು ಹೋಗೋಣ. ನಾವು ಕಳೆದ 4 ವಾರಗಳು, ಇದು 5ನೇ ವಾರ. ಹೊಸ ಜನ್ಮ, ತಿರುಗಿ ಜನ್ಮಿಸುವುದಂದರೆ ಏನು, ಯಾವುದು ಜನ್ಮಿಸಬೇಕು, ನಮ್ಮ ಆತ್ಮ ಜನ್ಮಿಸಬೇಕು. ಯಾಕಂದರೆ ಪಾಪದ ದೆಸೆಯಿಂದ ಮನುಷ್ಯನ ಆತ್ಮ ದೇವರ ಪಾಲಿಗೆ ಸತ್ತು ಹೋಗಿದೆ. ತಿರುಗಿ ಆತ್ಮ ದೇವರ ಪಾಲಿಗೆ ಬದುಕಬೇಕು. ಅದು ಹೇಗೆ ಬದುಕ್ತೈತೆ? ದೇವರಿಂದಲೇ, ಅಂದರೆ ಅದು ದೇವರಿಂದಲೇ ಹುಟ್ಟುವಂಥದ್ದು, ದೇವರಿಂದಲೇ ಬದುಕುವಂಥದ್ದು ಎಂಬುದಾಗಿ. ಹಾಗೆಯೇ ದೇವರಿಂದ ನಮ್ಮ ಆತ್ಮ ತಿರುಗಿ ಜನ್ಮಿಸುವಂಥದ್ದೇ ಹೊಸ ಜನ್ಮ, ರಕ್ಷಣೆ, ಮೋಕ್ಷ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಇದು ಹೇಗೆ ನಮ್ಮ ಆತ್ಮ ತಿರುಗಿ ದೇವರ ಆತ್ಮನಿಂದ ಬದುಕುವಂಥದ್ದು ಹೇಗೆ ಸಂಭವಿಸ್ತೈತೆ ಅಂದರೆ, ನಮ್ಮ ಪಾಪ ಪರಿಹಾರವನ್ನು ಮಾಡಿರುವಂಥ ಮತ್ತು ನಮ್ಮನ್ನು ದೇವರ ಮಕ್ಕಳನ್ನಾಗಿಸುವುದಕ್ಕೆ, ದೇವರ ಬಳಿಗೆ ಸೇರಿಸುವುದಕ್ಕೆ ಸತ್ತವರೊಳಗಿಂದ ಎದ್ದು ಬಂದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕಿಡುವುದರಿಂದ, ಆತನ ಶಿಲುಬೆಯಲ್ಲಿ ನೆರವೇರಿಸಿರುವಂಥ ಕಾರ್ಯವನ್ನು ನಂಬುವುದರಿಂದ, ಸುವಾರ್ತೆಯನ್ನು ನಂಬುವುದರಿಂದ ನಾವು ನೋಡ್ತೇವೆ ಅವನ ಆತ್ಮ ತಿರುಗಿ ಬ್ರತುಕುತ್ತದೆ. ದೇವರ ಆತ್ಮನಿಂದ ಜೀವವನ್ನು ಹೊಂದಿ ಬ್ರತುಕ್ತತೆ, ದೇವರ ಸಂಬಂಧಕ್ಕೆ ಸೇರಿಸಲ್ಪಡ್ತೈತೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಈ ದಿನ ಕೆಲವು ಸಂಗತಿಗಳ ಮುಂದುವರಿಸಿ ನಾನು ಮಾತನಾಡ್ತೇನೆ. ಈಗ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದಾಗ ಅವನಲ್ಲಿ ಬದುಕಿರುವಂಥ ಸಂಗತಿ ಅಥವಾ ಜೀವವನ್ನು ಹೊಂದಿರುವಂಥ ನಿತ್ಯ ಜೀವವನ್ನು ಹೊಂದುತ್ತಾನೆಂಬುದಾಗಿ ಸತ್ಯವೇದ ಹೇಳ್ತೈತಲ್ಲ. ಸ್ವಾಮಿ ನಂಬಿದರೆ ಅವನು ನಾಶವಾಗುವುದಿಲ್ಲ, ನಿತ್ಯ ಜೀವವನ್ನು ಹೊಂದುತ್ತಾನೆ ಎಂಬುದಾಗಿ. ಅನೇಕ ಸಾರಿ ನಿತ್ಯ ಜೀವ ಅಂದರೆ ಈ ಲೋಕ ಬಿಟ್ಟ ನಂತರ ನಿತ್ಯತ್ವದಲ್ಲಿ ಹೊಂದಿಕೊಳ್ಳುವಂಥ ಜೀವ ಎಂಬುದಾಗಿ ನಾವು ಅಂದುಕೊಂಡಿರ್ತೇವೆ. ಇಲ್ಲ, ನಿತ್ಯ ಜೀವ ಅಂದರೆ ದೇವರ ಜೀವ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಜೀವ ನಿತ್ಯವಾಗಿ ಜೀವಿಸುವಂಥ ಜೀವ, ಅಳಿವಿಲ್ಲದ ಜೀವ, ನಾಶವಾಗದ ಜೀವ, ಯಾವ ಮರಣಕ್ಕೂ ಒಳಗಾಗದ ಜೀವ, ಎಲ್ಲವನ್ನು ಜಯಿಸುವ ಜೀವ ಎಂಬುದಾಗಿ ಸತ್ಯವೇದ ಅದರ ಕುರಿತು ಹೇಳುವಂಥದ್ದಾಗಿರ್ತೈತೆ. ಅದನ್ನು ನಾವು ಯಾವಾಗ ಹೊಂದಿಕೊಳ್ತೇವೆಂದರೆ, ಯಾವಾಗಾದರೆ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡ್ತೇವೋ ಆಗ ನಮ್ಮ ಆತ್ಮ ದೇವರ ಜೀವವನ್ನು ಹೊಂದಿಕೊಂಡು ಬದುಕುವಂಥದ್ದಾಗಿರ್ತೈತೆ. ಆ ದೇವರ ಜೀವವನ್ನು ನಮ್ಮ ಆತ್ಮದಲ್ಲಿ ಹೊಂದಿರುವಂಥವರು ನಾವು ಆಗಿರ್ತೇವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹೀಗೆ ನಮ್ಮ ರಕ್ಷಣೆ ಹೊಂದಿದಾಗ, ಯೇಸ್ವಾಮಿ ನಂಬಿದಾಗ ನಮ್ಮ ಆತ್ಮ ತಿರುಗಿ ಜನ್ಮಿಸ್ತೈತೆ, ನಮ್ಮಲ್ಲಿ ದೇವರ ಜೀವ ಬರ್ತೈತೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ನಾವು ನೋಡೋಣ ಸತ್ಯವೇದ. ಅದಕ್ಕೆ ಒಬ್ಬನ ಆತ್ಮ ತಿರುಗಿ ಬದುಕಿದರೆ, ಒಬ್ಬನು ತಿರುಗಿ ಜನ್ಮಿಸಿದರೆ, ಒಬ್ಬನು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದರೆ ಅವನಲ್ಲಿ ಏನಾಗ್ತೈತೆ, ಅಂಥ ಹೆಚ್ಚಿನದು ಏನುಂಟು ಎಂಬುದಾಗಿ ಅನೇಕರು ಅಂದುಕೊಳ್ತಾರೆ. ಅನೇಕ ಸಾರಿ ಏನಾಗ್ತೈತೆ ಅಂದರೆ, ಯೇಸ್ವಾಮಿ ನಂಬಿದರೆ ಈ ಲೋಕದ ಕಾರ್ಯಗಳು, ಆಶೀರ್ವಾದಗಳು ಸಿಗ್ತವೆ ಎಂಬುದಾಗಿ ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೇವೆ. ಅದು ಸಿಗೋದಿಲ್ಲ ಎಂಬುದಾಗಿ ನಾನು ಖಂಡಿತವಾಗಿ ಹೇಳಲ್ಲ. ಯಾಕಂದರೆ ಆಶೀರ್ವಾದಗಳು ನಮಗೆ ಏನು ಈ ಲೋಕದಲ್ಲಿ ಬೇಕೋ ಆ ಮೇಲುಗಳನ್ನು ದೇವರು ಬಲ್ಲಾತನಾಗಿದ್ದಾನೆ, ಅವುಗಳು ನಮಗೆ ಬೇಕು ಎಂಬುದಾಗಿ. ಆದ್ದರಿಂದ ಅವುಗಳು ಕೊಡುವಂಥದ್ದು ಆತನ ಚಿತ್ತವಾಗಿದೆ. ಅದನ್ನು ಆತನ ಎಂದಿಗೂ ನಮ್ಮಿಂದ ಹಿಡಿದಿಟ್ಟುಕೊಳ್ಳುವಂಥ ಆತನಲ್ಲ. ಖಂಡಿತವಾಗಿ ಯೇಸ್ವಾಮಿ ನಂಬಿದಾಗ ದೇವರ ಮಕ್ಕಳ ನಾವಾಗ್ತೇವೆ, ನಮ್ಮ ಆತ್ಮ ತಿರುಗಿ ಜನ್ಮಿಸ್ತೈತೆ, ಆ ದೇವರ ಜೀವವನ್ನು ಹೊಂದಿಕೊಳ್ತೇವೆ. ಈಗ ಇರುವಂಥ ದೇವರ ಜೀವವನ್ನು ಹೊಂದಿರುವಂಥ ನಮಗೆ ಯಾವ ಮೇಲಿಗೂ ಖಂಡಿತವಾಗಿ ಕೊರತೆ ಆಗುವುದಿಲ್ಲ. ನಾವು ಏನು ಬೇಡಿದ್ರೂ ಅದು ಖಂಡಿತವಾಗಿ ನಮ್ಗೆ ಆಗುವಂಥದ್ದಾಗಿರ್ತೈತೆ. ಬಟ್ ಇಲ್ಲಿರುವಂಥ ಒಂದು ಚಿಕ್ಕ ಸಮಸ್ಯೆ ಏನಂದರೆ, ನಾವು ಬರೀ ಯೇಸ್ವಾಮಿ ನಂಬಿದರೆ ಆರೋಗ್ಯ, ಯೇಸ್ವಾಮಿ ನಂಬಿದರೆ ಹಣಕಾಸಲ್ಲಿ ವೃದ್ಧಿ ಆಗ್ತೇವೆ, ಯೇಸ್ವಾಮಿ ನಂಬಿದರೆ ನಾವು ಸಕ್ಸಸ್ ಆಗ್ತೇವೆ, ಯೇಸ್ವಾಮಿ ನಂಬಿದರೆ ಸಮಾಧಾನ, ಯೇಸ್ವಾಮಿ ನಂಬಿದರೆ ಎಲ್ಲ ಒಳ್ಳೆಯದಾಗ್ತೈತೆ ಎಂಬುದಾಗಿ. ಅದು ಕರೆಕ್ಟೇ, ಅವೆಲ್ಲ ಆಗುವಂಥದ್ದೇ, ಅದು ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳಲ್ಲ. ಬಟ್ ಆದರೆ ಇವುಗಳ ಮೇಲೆ ಮಾತ್ರ ನಾವು ಫೋಕಸ್ ಮಾಡ್ತೇವೆ. ಅದಕ್ಕೆ ಕೆಲವೊಮ್ಮೆ ಯೇಸ್ವಾಮಿ ನಂಬಿದಾಗ ಏನಾಯಿತು ಅಂತ ಹೇಳುವಾಗ ಹೊರಗಡೆ ನಮ್ಮ ಜೀವಿತದಲ್ಲಿ ಏನಾದರೂ ಆಗಿದೆ ಅಂತ ನೋಡ್ಕೊಳ್ತೇವೆ. ಆಗ ಅನ್ನಿಸ್ತೈತೆ, ಅಯ್ಯೋ ಏನೂ ಆಗಲಿಲ್ಲಲ್ಲ,
ಅಂಥದ್ದೇನೂ ಆಗಲಿಲ್ಲ, ಯೇಸುಸ್ವಾಮಿ ನಂಬಿ ನನಗೇನು ಪ್ರಯೋಜನ ಆಗಲಿಲ್ಲ ಎಂಬುದಾಗಿ. ಬಟ್ ದೇವರ ವಾಕ್ಯ ಹೇಳ್ತೈತೆ ಯೇಸುಸ್ವಾಮಿ ನಂಬಿದರೆ ಏನು ಆಗ್ತೈತೆ ಎಂಬುದಾಗಿ ಸತ್ಯವೇದ ಹೇಳ್ತೈತೋ ಅದನ್ನು ನಾವು ತಿಳ್ಕೊಳ್ಬೇಕು. ಮೊದಲು ಮೂಲವಾಗಿ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಾಗ ಆಗುವಂಥ ಸಂಗತಿ ಏನಂದರೆ ದೇವರ ವಾಕ್ಯ ಹೇಳ್ತೈತೆ ನಿತ್ಯ ಜೀವವನ್ನು ಹೊಂದಿಕೊಳ್ತೇವೆ ಎಂಬುದಾಗಿ. ದೇವರ ಆತ್ಮನ ಮೂಲಕ ದೇವರ ಜೀವವನ್ನು ನಮ್ಮ ಆತ್ಮ ಹೊಂದಿಕೊಳ್ಳುವಂಥದ್ದಾಗಿರ್ತೈತೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನಮ್ಮ ಆತ್ಮದಲ್ಲಿ ದೇವರ ಜೀವ ಪ್ರವೇಶ ಮಾಡ್ತೈತೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತನ ಜೀವ ನಮ್ಮ ಆತ್ಮದಲ್ಲಿ ಬಂದದರಿಂದಲೇ, ಯೇಸುಸ್ವಾಮಿ ನಂಬುವಾಗ ಆತನ ಜೀವ ನಮ್ಮ ಆತ್ಮದಲ್ಲಿ ಬಂದದರಿಂದಲೇ ನಮ್ಮ ಆತ್ಮ ದೇವರ ಪಾಲಿಗೆ ಬ್ರತಿಕಿಕೊಂಡಿತು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಹೀಗೆ ಬದುಕಿರುವಂಥ ನಮ್ಮ ಆತ್ಮದಲ್ಲಿ ದೇವರ ಜೀವ ಪ್ರವೇಶ ಮಾಡ್ತೈತೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಅದಕ್ಕೆ ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಕ್ರಿಸ್ತನು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದು ನಿತ್ಯ ಜೀವವು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ದೇವರು ಏನು ಕೊಡ್ತೇನಂತ ವಾಗ್ದಾನ ಮಾಡಿದ್ದಾನಂದರೆ ನಾವು ಅನೇಕ ಸಾರಿ ಅಂದ್ಕೊಳ್ತೇವೆ ಹಣ, ಆರೋಗ್ಯ, ಮನೆ, ಅದು ಇದು ಸಕ್ಸಸ್ ಇದೆ ಎಂಬುದಾಗಿ. ಬಟ್ ದೇವರು ಕೊಡುತ್ತೇನೆ ಅಂತ ಹೇಳಿದ್ದು ನಿತ್ಯ ಜೀವ ಅಂತೆ. ಬಟ್ ನಿತ್ಯ ಜೀವ ಒಬ್ಬನು ಹೊಂದಿದ್ದಾನ. ಹಣ, ಆರೋಗ್ಯ, ಮನೆ ಅಥವಾ ನಮಗೆ ಬೇಕಾದ ಈ ಲೋಕದಲ್ಲಿ ಅಗತ್ಯವಾದ ಸಂಗತಿಗಳು ಏನು ಬೇಕು ಅವೆಲ್ಲವೂ ಸಹ ಖಂಡಿತವಾಗಿ ಆ ವ್ಯಕ್ತಿಯ ಹಿಂದೆ ಖಂಡಿತವಾಗಿ ಬರುವಂಥವಾಗಿರ್ತವೆ. ಯಾಕಂದರೆ ಎಲ್ಲದಕ್ಕೂ ಬೀಗದ ಕೈ ನಮ್ಮ ಆತ್ಮ ಬದುಕುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ನಮ್ಮ ಆತ್ಮ ದೇವರ ಜೀವವನ್ನು ಹೊಂದಿಕೊಂಡಿತೋ, ನಮ್ಮ ಆತ್ಮ ದೇವರಿಂದ ಜೀವಿಸಲಿಕ್ಕೆ ಪ್ರಾರಂಭಿಸಿತೋ, ಖಂಡಿತವಾಗಿ ನಮಗೆ ಬೇಕಾಗಿರುವ ಎಲ್ಲ ಮೇಲುಗಳು ಈ ಲೋಕದಲ್ಲಿ ನಮ್ಮನ್ನು ಹಿಂಬಾಲಿಸುವಂಥವು ಆಗಿರ್ತವೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಅರ್ಥ ಮಾಡ್ಕೊಂಡು ನಾವು ರಕ್ಷಣೆ ಹೊಂದಿದಾಗ ಏನಾಯಿತು ಅಂದರೆ ನಮ್ಮ ಆತ್ಮ ಬದುಕಿತು. ಅದು ಹೇಗೆ ಬದುಕಿತು? ದೇವರ ಆತ್ಮನು ಕೊಡುವ ಜೀವದಿಂದ ಬದುಕಿತು. ಆ ಜೀವವನ್ನೇ ದೇವರ ಜೀವ ಹೇಳ್ತೇವೆ. ಆಗ ನಾವು ದೇವರ ಜೀವವನ್ನು ನಮ್ಮ ಆತ್ಮದಲ್ಲಿ ಪ್ರವೇಶ ಮಾಡಿತು ಎಂಬುದಾಗಿ. ಅದಕ್ಕೆ ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ಜೀವ ನಿಮ್ಮಲ್ಲಿ ಉಂಟು ಎಂಬುದಾಗಿ. ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಿದ್ದಾರೋ ಅವರಲ್ಲಿ ಆ ನಿತ್ಯ ಜೀವ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಒಂದು ಸಾರಿ ನಾವು ಓದೋಣ. ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 11-12ನೇ ವಚನ. ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟವರಿಗೆ ಹಲ್ಲೆಲೂಯಾ, ದೇವರು ನಿತ್ಯ ಜೀವವನ್ನು ಅನುಗ್ರಹಿಸುತ್ತಾನೆ ಅಲ್ಲ, ಅನುಗ್ರಹಿಸಿದನು ಎಂಬುದಾಗಿ. ಆತನ ನಿತ್ಯ ಜೀವವನ್ನು ಅನುಗ್ರಹಿಸಿದರಿಂದಲೇ ನಮ್ಮ ಆತ್ಮ ಬದುಕಿದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನಮ್ಮ ಆತ್ಮ ಬದುಕಿದೆ ಎಂಬುದಾಗಿ. ಓಕೆ. ಈಗ 12ನೇ ವಚನ ಹೇಳ್ತೈತೆ, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಆ ಜೀವ ಯಾರಲ್ಲಿತ್ತು? ಮಗನಲ್ಲಿ, ಯೇಸು ಕ್ರಿಸ್ತನಲ್ಲಿತ್ತು. ಆತನನ್ನು ನಂಬಿರುವವರಾದ ನಮ್ಮಲ್ಲಿ ಆ ಜೀವ ಉಂಟು ಎಂಬುದಾಗಿ 12ನೇ ವಚನ ಹೇಳ್ತೈತೆ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಾಗ ದೇವರ ಜೀವ ನಮಗೆ ದೇವರು ಅನುಗ್ರಹಿಸಿದ, ನಿತ್ಯ ಜೀವವನ್ನು ದೇವರು ಅನುಗ್ರಹಿಸಿದ. ಅದು ಆತನ ಮಗನಲ್ಲಿತ್ತು. ಆತನನ್ನು ನಂಬಿರುವುದರಿಂದ ಆ ಜೀವವನ್ನು ನಾವು ಹೊಂದಿದ್ದೇವೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಅದಕ್ಕೆ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಮ್ಮಲ್ಲಿ ನಮ್ಮ ಆತ್ಮ ಬದುಕಿದೆ ದೇವರ ಜೀವದಿಂದ, ಅಂದರೆ ನಿತ್ಯ ಜೀವ ಬಂದದರಿಂದ. ಈಗ ನಮ್ಮ ಆತ್ಮದಲ್ಲಿ ನಮ್ಮಲ್ಲಿ ದೇವರ ಜೀವ ಉಂಟು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರುತ್ತೆ. ಯಾಕೆ ನಾವು ರಕ್ಷಣೆ ಹೊಂದಬೇಕು? ರಕ್ಷಣೆ ಹೊಂದದೆ ಏನಾಗ್ತೈತೆ ಎಂಬುದಾಗಿ ಅಂದುಕೊಳ್ಳಿ. ರಕ್ಷಣೆ ಹೊಂದಿದರೆ ದೇವರ ಜೀವ ನಮ್ಮಲ್ಲಿ ಬರ್ತೈತೆ, ನಮ್ಮ ಆತ್ಮ ಬದುಕ್ತೈತೆ. ನಮ್ಮ ಆತ್ಮದಲ್ಲಿ ದೇವರ ಜೀವ ಉಂಟು ಎಂಬುದಾಗಿ ನಾವು ಹೊಂದಿರುತ್ತೇವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ನಿತ್ಯ ಜೀವ ನಮ್ಮ ಆತ್ಮದಲ್ಲಿ ಇರುವಾಗ ದೇವರ ವಾಕ್ಯ ಹೇಳ್ತೈತೆ ನಾವು ನಾಶವಾಗುವುದಿಲ್ಲ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಯಾಕೆ ನಿತ್ಯ ಜೀವ ಬೇಕು ಅಂದರೆ ನಾವು ನಾಶವಾಗಬಾರದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ನೋಡ್ತೇವೆ ನಿತ್ಯತ್ವದಲ್ಲಿ ನಾವು ನಾಶವಾಗಬಾರದು. ಈ ಲೋಕ ಬಿಟ್ಟ ನಂತರ ನಾವು ನಾಶವಾಗಬಾರದು. ನಾಶನವು ನಮಗೆ ಆಗಬಾರದು ಅಂದರೆ ನಮ್ಮಲ್ಲಿ ನಿತ್ಯ ಜೀವ ಬೇಕೆ. ದೇವರ ಜೀವ ಮಾತ್ರ ನಾಶವಾಗದ ಜೀವವಾಗಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನಾಶವಾಗದ ನಿತ್ಯ ಜೀವ ನಮ್ಮಲ್ಲಿ ಬರಬೇಕು. ಅದನ್ನು ನಾವು ಯೇಸು ಸ್ವಾಮಿಯಲ್ಲಿ ನಂಬಿಕಿಡಬೇಕು. ಯೇಸು ಸ್ವಾಮಿ ನಂಬಿದಾಗ ನಮ್ಮಲ್ಲಿ ನಿತ್ಯ ಜೀವ ಬಂದಿದೆ. ಅದಕ್ಕೆ ನಿತ್ಯ ಜೀವ ಉಂಟು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಇದನ್ನು ನಾವು ನಂಬಬೇಕು. ಸ್ವಾಮಿ, ನನ್ನಲ್ಲಿ ನಿನ್ನ ನಿತ್ಯ ಜೀವವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಲ್ಲಿ ನಂಬಿಕಿಟ್ಟಂಥ ನನ್ನಲ್ಲಿ ನಿನ್ನ ನಿತ್ಯ ಜೀವವನ್ನು ಅನುಗ್ರಹ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜೀವದಿಂದ ನನ್ನ ಸತ್ತಂಥ ಆತ್ಮ ಬದುಕಿದೆ. ಈಗ ನನ್ನ ಆತ್ಮದಲ್ಲಿ ನಿತ್ಯ ಜೀವ ಇರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಪ್ರತಿನಿತ್ಯ ಅದಕ್ಕಾಗಿ ನೀವು ಕರ್ತನಿಗೆ ಸ್ತೋತ್ರ ಮಾಡಿರಿ. ನಿಮ್ಮಲ್ಲಿ
ನಿತ್ಯ ಜೀವ ಉಂಟು ಎಂಬುದನ್ನು ನೀವು ಯಾವಾಗಲೂ ಗುರುತಿಸ್ತಾ ಬನ್ನಿ. ಪ್ರೈಸ್ ದಿ ಲಾರ್ಡ್. ಯಾಕೆ ಆ ಜೀವ ಇರುವುದರಿಂದ ನಿಮಗೆ ನಾಶನವಿಲ್ಲ, ಯಾವ ಸೋಲು ಇಲ್ಲ, ಯಾವ ವೈರಿ ನಿಮ್ಮ ಮುಂದೆ ನಿಲ್ಲುವುದಿಲ್ಲ, ಈ ಲೋಕ ಬಿಟ್ಟರೆ ನೀವು ನಾಶವಾಗಿ ಹೋಗುವುದಿಲ್ಲ. ಈ ಒಂದು ನಿಶ್ಚಯತೆಯನ್ನು ನೀವು ಯಾವಾಗಲೂ ಇದನ್ನು ದೃಢಪಡಿಸಿಕೊಳ್ಳುವಂಥ ವ್ಯಕ್ತಿಗಳು ನಾವಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹೀಗೆ ದೇವರು ಕೊಟ್ಟಂಥ ಈ ಆತ್ಮೀಯ ವರ, ಆತ್ಮೀಯ ಆಶೀರ್ವಾದವಾದಂಥ ನಿತ್ಯ ಜೀವ ನಿಮ್ಮಲ್ಲಿ ಉಂಟು ಎಂಬುದಾಗಿ ನೀವು ಎಷ್ಟು ಗುರುತಿಸ್ತಾ ಬರ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ನೀವು ಪ್ರತಿಫಲವನ್ನು ಅಥವಾ ಫಲಿಸುವಂಥ ವ್ಯಕ್ತಿಗಳಾಗಿ ನೀವಿರುವಂಥವರು ನೀವಾಗಿರ್ತೀರ. ನಾವು ಹೇಳ್ತೇವಲ್ವ, ನನಗೆ ಹಣ ಬೇಕು, ಆರೋಗ್ಯ ಬೇಕು ಎಂಬುದಾಗಿ. ನಿಮ್ಮಲ್ಲಿ ದೇವರು ನಿತ್ಯ ಜೀವವನ್ನೇ ಕೊಟ್ಟಿದ್ದಾನೆ. ಆ ನಿತ್ಯ ಜೀವವೇ ಎಲ್ಲ ಕೃತಾರ್ಥತೆಗೂ, ಎಲ್ಲ ಆರೋಗ್ಯಕ್ಕೂ, ಎಲ್ಲ ಬಲಕ್ಕೂ, ಎಲ್ಲ ಜಯಗಳಿಗೂ ಆಧಾರವಾಗಿದೆ. ಹಾಗಾದರೆ ಆ ನಿತ್ಯ ಜೀವನ ಗುರುತಿಸ್ತಾ ಇರುವಾಗ ನಿಮ್ಮ ಜೀವನದಲ್ಲಿ ಆರೋಗ್ಯ, ಕ್ಷೇಮ, ಸಮಾಧಾನ, ಕೃತಾರ್ಥತೆ ಎಲ್ಲವೂ ನಮ್ಮನ್ನು ಹಿಂಬಾಲಿಸುವಂಥವಾಗಿರ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ರಕ್ಷಣೆ ಹೊಂದಿರುವಂಥ ನಮ್ಮ ಜೀವನದಲ್ಲಿ ನಮಗೆ ಏನಾಗಿದೆ ಅಂದರೆ ದೇವರ ಜೀವವು ನಮ್ಮ ಒಳಗೆ ಬಂದಿದೆ, ನಿತ್ಯ ಜೀವವು ನಮ್ಮಲ್ಲಿ ಉಂಟು. 13ನೇ ವಚನ, ಯೋಹಾನನ ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ ಹೇಳ್ತೈತೆ, ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಅಂದರೆ ನಿಮಗೆ ಗೊತ್ತಾಗಬೇಕು. ಅನೇಕರಿಗೆ ಗೊತ್ತಿಲ್ಲ. ಯೇಸುಸ್ವಾಮಿ ನಂಬಿರ್ತಾರೆ, ಯೇಸುಸ್ವಾಮಿಗೋಸ್ಕರ ಶ್ರಮೆಗಳನ್ನು ಹೊಂದಿರ್ತಾರೆ, ಯೇಸುಸ್ವಾಮಿಗೋಸ್ಕರ ಅನೇಕ ಕಾರ್ಯಗಳನ್ನು ಮಾಡುವಂಥವರಾಗಿರ್ತಾರೆ. ಬಟ್ ಆದರೆ ಯೇಸುಸ್ವಾಮಿ ನಂಬಿದಾಗ ನನ್ನಲ್ಲಿ ದೇವರ ಜೀವ ಬಂದಿದೆ, ನನ್ನಲ್ಲಿ ಈಗ ಆ ನಿತ್ಯ ಜೀವ ಉಂಟು ಎಂಬುದಾಗಿ ಅನೇಕರಿಗೆ ಗೊತ್ತಿರುವುದಿಲ್ಲ. ಗೊತ್ತಿರದೇ ಇದ್ದ ಕಾರಣಕ್ಕಾಗಿಯೇ ವೈರಿ ನಮ್ಮನ್ನು ವಂಚಿಸಿ ಮೋಸ ಮಾಡ್ತಾನೆ. ನಾವು ಭರವಸೆಯಲ್ಲಿ ಬದುಕಲಿಕ್ಕೆ ಬಿಡಲ್ಲ, ನಂಬಿಕೆಯಲ್ಲಿ ನಾವು ಜೀವಿಸಲಿಕ್ಕಾಗುವುದಿಲ್ಲ. ಅದಕ್ಕೆ ಇಲ್ಲಿ ಸತ್ಯವೇದ ದೇವರ ಆತ್ಮನು ಯೋಹಾನನ ಮೂಲಕ ಹೇಳ್ತಿದ್ದಾನೆ, ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ನಾನು ಬರೆಯುತ್ತಿದ್ದೇನೆ ಎಂಬುದಾಗಿ. ಇವತ್ತು ಸಹ ನಾವು ಸತ್ಯಧ್ವನಿ ಕಾರ್ಯಕ್ರಮದ ಮೂಲಕ ಈ ವಾಕ್ಯವನ್ನು ಹೇಳುವಂಥ ಉದ್ದೇಶವೇನೆಂದರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ನಿಮ್ಮಲ್ಲಿ ದೇವರ ಜೀವ ಉಂಟು. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾವು ಸಹ ಈ ಸತ್ಯಧ್ವನಿ ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸುವಂಥ ಸಂಗತಿ ಏನಂದರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟು ಎಂಬುದಾಗಿ. ಇದು ನಿಮಗೆ ಗೊತ್ತಾಗಬೇಕು. ನೀವಿದನ್ನು ದೃಢಪಡಿಸಿಕೊಳ್ತಾ ಇರಬೇಕು. ಸ್ವಾಮಿ, ನನ್ನಲ್ಲಿರುವಂಥ ನಿತ್ಯ ಜೀವಕ್ಕಾಗಿ ಸ್ತೋತ್ರ. ಈ ಜೀವ ನನ್ನಲ್ಲಿರುವುದರಿಂದ ನಾನು ನಾಶವಾಗುವುದಿಲ್ಲ, ನಾನು ಸೋಲಿಗೆ ಹೋಗುವುದಿಲ್ಲ, ವೈರಿ ನನ್ನನ್ನು ಸೋಲಿಸಲಾರ, ಯಾವ ಕೇಡುಗಳು ನನಗೆ ಉಂಟಾಗುವುದಿಲ್ಲ. ನಿನ್ನ ಜೀವ ನನ್ನನ್ನು ಕಾಪಾಡ್ತೈತೆ, ನಮ್ಮ ದೇಹವನ್ನು ಕಾಪಾಡ್ತೈತೆ, ಪ್ರಾಣವನ್ನು ಕಾಪಾಡ್ತೈತೆ, ಜೀವಿತವನ್ನು ಕಾಪಾಡ್ತೈತೆ, ಎಲ್ಲವನ್ನು ಕಾಪಾಡುವಂಥದ್ದಾಗಿರ್ತೈತೆ. ಈ ಜೀವ ಎಲ್ಲದರ ಮೇಲೆ ಜಯವನ್ನು ಕೊಡ್ತೈತೆ ಎಂಬುದಾಗಿ ಈ ರೀತಿ ನಮ್ಮಲ್ಲಿರುವಂಥ ಈ ಒಂದು ದೇವರಿಂದ ದೊರಕಿರುವಂಥ ಸುವರಗಳನ್ನು ನಾವು ಗುರುತಿಸ್ತಾ ಬರುವಂಥದ್ದು, ಅಕ್ನಾಲೆಡ್ಜ್ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ರಕ್ಷಣೆ ಹೊಂದಿರುವಂಥ ನಮ್ಮಲ್ಲಿ ದೇವರ ಜೀವ ಉಂಟು. ಕಮನ್ ಹಲ್ಲೆಲೂಯಾ. ಇದು ನಾಶವಾಗುವ ಜೀವವಲ್ಲ, ಅಕ್ಷಯವಾದ ಜೀವ. ಎಲ್ಲ ವೈರ್ಯ ಕಾರ್ಯಗಳನ್ನು ನಾಶಪಡಿಸುವಂಥ ಜೀವ, ಸೈತಾನನ ಕ್ರಿಯೆಗಳನ್ನು ಲಯಪಡಿಸುವಂಥ ಜೀವ, ರೋಗಗಳನ್ನು, ವ್ಯಾಧಿಗಳನ್ನು, ಬಲಹೀನತೆಗಳನ್ನು, ಎಲ್ಲ ಥರವಾದ ಸೈತಾನನ ಕ್ರಿಯೆಗಳನ್ನು ಲಯಪಡಿಸುವಂಥ ಜೀವ ನಮ್ಮಲ್ಲಿ ಉಂಟು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಇನ್ನೊಂದು ಸಂಗತಿ, ರಕ್ಷಣೆ ಹೊಂದಿರುವಂಥ ನಮ್ಮಲ್ಲಿ ಇನ್ನೂ ಏನು ನಾವು ಹೊಂದಿದ್ದೇವೆ ಎಂಬುದನ್ನು ನಾವು ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತೈತೆ, ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ. ಪ್ರೈಸ್ ದಿ ಲಾರ್ಡ್. ಯೇಸುಸ್ವಾಮಿ ನಂಬಿರುವಾಗ ನಮ್ಮ ಆತ್ಮ ಬದುಕಿತು ಅಂತ ಹೇಳ್ತೇವಲ್ವ. ಬದುಕಲಿಕ್ಕೆ ದೇವರ ಜೀವವೇ ಕಾರಣ. ಆ ಜೀವ ನಮ್ಮಲ್ಲಿ ಬಂದಿದೆ, ಈಗ ನಮ್ಮಲ್ಲಿ ಆ ಜೀವ ಉಂಟು. ಎರಡನೇದಾಗಿ ನಾವು ನೋಡ್ತೇವೆ, ಹೀಗೆ ನಮ್ಮ ಆತ್ಮ ಬದುಕುವುದಕ್ಕೆ ಏನು ಅಂದರೆ ನಾವು ನೋಡ್ತೇವೆ, ದೇವರ ನೀತಿಯನ್ನು ನಾವು ಹೊಂದಿದ್ದೇವೆ ಎಂಬುದಾಗಿ 17ನೇ ವಚನ ಹೇಳ್ತೈತೆ. ಏನಂದರೆ, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಎಂಬುದಾಗಿ. ನಾವು ದೇವರ ನೀತಿಯನ್ನು ವರವಾಗಿ ಹೊಂದಿದ್ದೇವೆ. ದೇವರ ಕೃಪೆಯನ್ನು ನಾವು, ಕೃಪಾದಾನವನ್ನು, ಕೃಪೆಯ ವರವನ್ನು ನಾವು ಧಾರಾಳವಾಗಿ ಹೊಂದಿರುವಂಥವರು ನಾವು ಆಗಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಅದಕ್ಕೆ ಪ್ರಿಯ ದೇವರ ಮಕ್ಕಳೇ, ನಾವು ರಕ್ಷಣೆ ಹೊಂದಿದ್ದೇವಾ? ನೀನು ತಿಳ್ಕೊಳ್ಬೇಕು, ದೇವರ ನೀತಿಯು ನಿನಗೆ ಕೊಡಲ್ಪಟ್ಟಿದೆ. ನಮ್ಮ ಪಾಪಗಳೆಲ್ಲ ಯೇಸುಸ್ವಾಮಿ ಮೇಲೆ ಹೋಗಿ
ನಾವು ದೇವರ ಮುಂದೆ ನೀತಿವಂತರಾಗುವಂತೆ, ಯಾವಾಗಲೂ ದೇವರ ನೀತಿಯನ್ನು ಹೊಂದಿದವರಾಗಿರುವಂತೆ ದೇವರ ನೀತಿ ನಮಗೆ ಅನುಗ್ರಹಿಸಲ್ಪಟ್ಟಿರುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ನಾವು ನೋಡ್ತೇವೆ, ನಾವು ಅನೇಕ ಸಾರಿ ನಮ್ಮಲ್ಲಿರುವಂಥ ಬಲಹೀನತೆಗಳು, ನಾವು ಮಾಡುವಂಥ ತಪ್ಪುಗಳು, ಇವುಗಳ ಮೇಲೆ ನಾವು ಫೋಕಸ್ ಮಾಡ್ತಾ ಇರ್ತೇವೆ. ಅದರ ಅರಿವು ನಮ್ಗೆ ಇರಬಾರ್ದು ಅಂತ ನಾನು ಹೇಳೋದು. ನೀನೇನು ಮಾಡ್ತಿದ್ರು ಅದನ್ನು ನೋಡಲೇಬೇಡ ಅಂತ ನಾನು ಹೇಳೋದಿಲ್ಲ. ಬಟ್ ಆದರೆ ನಾನು ಬಲಹೀನ, ನಾನು ತಪ್ಪುಗಳು ಮಾಡ್ತೇನೆ ಅಯ್ಯೋ ಅಂತೇಳ್ಬಿಟ್ಟು ಅದರಲ್ಲೇ ನೀನು ಇರಬೇಡ, ಅದನ್ನೇ ಫೋಕಸ್ ಮಾಡಬೇಡ. ನೀನು ರಕ್ಷಣೆ ಹೊಂದಿದೆಯಲ್ಲ, ಯೇಸು ಸ್ವಾಮಿನ ಅಂಗೀಕಾರ ಮಾಡಿದೆಯಲ್ಲ, ನಿನ್ನ ಆತ್ಮದಲ್ಲಿ ದೇವರ ಜೀವವನ್ನು ಹೊಂದಿ ನಿನ್ನ ಆತ್ಮ ಬದುಕ್ತಾ ಇದೆಯಲ್ಲ, ನಿನಗೆ ದೇವರ ನೀತಿಯು ಕೊಡಲ್ಪಟ್ಟಿದೆ. ತಿಳಿದು ಯಾವಾಗಾದರೆ ನಿನ್ನಲ್ಲಿ ಇರುವ ದೇವರ ನೀತಿಯನ್ನು ನೀನು ಗುರುತಿಸ್ತಾ ಬರ್ತೀಯೋ, ದೇವರ ವಾಕ್ಯ ಹೇಳ್ತೈತೆ, ಈಗಾಗಲೇ ನಿನ್ನಲ್ಲಿರುವ ದೇವರ ಜೀವದಿಂದ ನೀನು ಜೀವವನ್ನು ಹೊಂದಿದವನಾಗಿ ನೀನು ಆಳ್ವಿಕೆಯನ್ನು ಮಾಡುತ್ತೀ ಎಂಬುದಾಗಿ. ಅದಕ್ಕೆ ನಾವು ಕ್ರೈಸ್ತವರಾಗಿದ್ದರೂ, ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾಗಿದ್ದರೂ ಸಹ ಅನೇಕ ಸಾರಿ ಆಳ್ವಿಕೆ ಜೀವನ ನಮಗೆ ಇರುವುದಿಲ್ಲ, ಜಯಭರಿತ ಜೀವಿತ ನಮಗಿರುವುದಿಲ್ಲ. ಕಾರಣವೇನೆಂದರೆ, ನಮ್ಮ ಆತ್ಮದಲ್ಲಿ ಕ್ರಿಸ್ತನನ್ನು ನಂಬಿದಾಗ ನಾವೇನೆಲ್ಲ ಆತ್ಮಿಕ ಆಶೀರ್ವಾದಗಳನ್ನು, ಕೃಪಾ ವರಗಳನ್ನು ಹೊಂದಿದ್ದೇವೋ ಅದರ ಬಗ್ಗೆ ನಮಗೆ ಕೆಲವೊಮ್ಮೆ ಗೊತ್ತಿರುವುದಿಲ್ಲ. ಗೊತ್ತಿದ್ದರೂ ಸಹ ಅವುಗಳನ್ನು ನಾವು ಧ್ಯಾನ ಮಾಡುವುದಿಲ್ಲ, ಅಥವಾ ಅದನ್ನು ಯಾವಾಗಲೂ ರಿಕಗ್ನಿಷನ್ ನಾವು ಮಾಡುವಂಥವರಾಗಿ ಇರುವುದಿಲ್ಲ. ಆದ್ದರಿಂದಲೇ ನಮ್ಮ ಹೊರಗಡೆ ಅಥವಾ ನಮ್ಮ ತಪ್ಪುಗಳು, ನಮ್ಮ ಬಲಹೀನತೆಗಳು, ನಮ್ಮ ಕಷ್ಟಗಳು, ನಮ್ಮ ಸೋಲುಗಳು, ನಮಗಿರುವಂಥ ವಿರೋಧ ಪರಿಸ್ಥಿತಿಗಳು, ಇವುಗಳನ್ನೇ ಫೋಕಸ್ ಮಾಡಿದವರಾಗಿ ನಾವು ಸೋಲಲ್ಲಿ ಜೀವಿಸಲಿಕ್ಕೆ ಪ್ರಾರಂಭಿಸುವಂಥವರಾಗಿರ್ತೇವೆ. ಅದಕ್ಕೆ ಪ್ರಿಯ ದೇವರ ಮಕ್ಕಳೇ, ನಿನ್ನ ಆತ್ಮ ಬದುಕಿದೆ, ಈಗ ನಿನ್ನ ಆತ್ಮನ ವಿಷಯದಲ್ಲಿ ನೀನು ಗಮನ ಕೊಡಲಿಕ್ಕೆ ಪ್ರಾರಂಭಿಸು. ನಿನ್ನ ಆತ್ಮದಲ್ಲಿ ಏನುಂಟು ಎಂಬುದಾಗಿ ಅದನ್ನು ರಿಕಗ್ನಿಷನ್ ಮಾಡಲಿಕ್ಕೆ ಪ್ರಾರಂಭಿಸು. ದೇವರ ವಾಕ್ಯ ನಿನ್ನ ಒಳಗಡೆ ನೀನು ಏನು ಹೊಂದಿಕೊಂಡಿದ್ದೆ ಅಂತ ಹೇಳ್ತೈತೋ ಅದನ್ನು ಅಕ್ನಾಲೆಜ್ ಮಾಡಲಿಕ್ಕೆ ಪ್ರಾರಂಭಿಸು. ಆಗ ನಿನ್ನ ಜೀವನದಲ್ಲಿರುವಂಥ ಎಲ್ಲ ಬಲಹೀನತೆಗಳನ್ನು, ಎಲ್ಲ ತಪ್ಪುಗಳನ್ನು, ಎಲ್ಲ ಮತ್ತು ಕಷ್ಟಗಳನ್ನು ಎಲ್ಲದರ ಮೇಲೆ ನೀನು ಆಳ್ವಿಕೆ ಮಾಡುವಂಥ ವ್ಯಕ್ತಿಯಾಗಿರ್ತೀಯ. ಅದಕ್ಕೆ ಎರಡನೇದಾಗಿ ಹೇಳ್ತೇನೆ, ನೀನು ಯೇಸುಸ್ವಾಮಿ ನಂಬಿದೀಯಾ, ನಿನ್ನಲ್ಲಿ ನಿತ್ಯ ಜೀವ ಉಂಟು, ದೇವರ ಜೀವ ನಿನ್ನಲ್ಲಿ ಬಂದಿದೆ. ಎರಡನೇದಾಗಿ ದೇವರ ನೀತಿಯನ್ನು ಹೊಂದಿಕೊಂಡಿದೆ, ಅದಕ್ಕೆ ನಿನ್ನ ಆತ್ಮ ಈಗ ಬದುಕಿದೆ. ದೇವರನ್ನ ಅಪ್ಪ, ತಂದೆ ಎಂಬುದಾಗಿ ಕೂಗುವಂಥದ್ದಾಗಿರ್ತೈತೆ, ದೇವರ ಸಾನ್ನಿಧ್ಯದಲ್ಲಿ ನಿಲ್ಲುವಂಥದ್ದಾಗಿರ್ತೈತೆ, ದೇವರ ಸಾನ್ನಿಧ್ಯವನ್ನು ಹೊಂದಿರುವಂಥದ್ದಾಗಿರ್ತೈತೆ. ಕಾರಣವೇನೆಂದರೆ, ಈಗ ನಿನ್ನ ಪಾಪಗಳು ಪರಿಹಾರವಾಗಿದ್ದಾವೆ, ಪಾಪಗಳು ನಿನ್ನ ಲೆಕ್ಕದಲ್ಲಿಲ್ಲ, ದೇವರ ನೀತಿ ನಿನ್ನ ಒಳಗೆ ಬಂದಿರುವಂಥದ್ದಾಗಿದೆ. ಇದರ ಬಗ್ಗೆ ಅನೇಕ ವಚನಗಳು ಹೇಳ್ತಾವೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ, ನಾವು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ಪಾಪ ಜ್ಞಾನವಿಲ್ಲದ ಆತನನ್ನು ದೇವರು ಪಾಪ ಸ್ವರೂಪಿಯಾಗಿ ಮಾಡಿದ ಎಂಬುದಾಗಿ, ದೇವರ ನೀತಿಯನ್ನು ನಮಗೆ ಕೊಟ್ಟಿದ್ದಾನೆಂಬುದಾಗಿ ಸತ್ಯವೇದ ಹೇಳ್ತೈತೆ. ಅಷ್ಟು ಮಾತ್ರವಲ್ಲ, ನಾವು ಕ್ರಿಸ್ತನನ್ನು ನಂಬುವುದರ ಮೂಲಕ ನೀತಿವಂತರೆಂಬುದಾಗಿ ದೇವರಿಂದಲೇ ನಿರ್ಣಯಿಸಲ್ಪಟ್ಟಿದ್ದೇವೆಂಬುದಾಗಿ ರೋಮಪತ್ರಿಕೆ 3ನೇ ಅಧ್ಯಾಯ 20ರಿಂದ 24ನೇ ವಚನ ತನಕ ಅದೇ ಸಂಗತಿಗಳ ಬಗ್ಗೆ ಮಾತನಾಡುವಂಥದ್ದಾಗಿರ್ತೈತೆ. ಅಷ್ಟು ಮಾತ್ರ ಅಲ್ಲ, ರೋಮಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಸಹ ಹೇಳ್ತೈತೆ, ನಾವು ನಂಬಿಕೆಯ ಮೂಲಕ, ಅಂದರೆ ಯೇಸುವನ್ನು ನಂಬುವುದರ ಮೂಲಕ ನೀತಿವಂತರಾದ ಕಾರಣ ನಾವು ದೇವರೊಂದಿಗೆ ಸಮಾಧಾನವನ್ನು ನಾವು ಹೊಂದಿದ್ದೇವೆ ಎಂಬುದಾಗಿ, ದೇವರೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಆದ್ದರಿಂದ ನಿನಗೆ ದೇವರೊಂದಿಗೆ ಅನ್ಯೋನ್ಯತೆ ಉಂಟಾಗಿದೆ, ಕಾರಣ ನಿನ್ನ ಪಾಪಗಳು ಪರಿಹಾರವಾಗಿದ್ದಾವೆ, ದೇವರ ನೀತಿಯನ್ನು ನೀನು ಹೊಂದಿರುವ ವ್ಯಕ್ತಿಯಾಗಿದ್ದೀಯಾ. ಸತ್ಯವೇದ ಹೇಳ್ತೈತೆ 28ನೇ ಜ್ಞಾನೋಕ್ತಿ 1ನೇ ವಚನ, ನೀತಿವಂತನು ಸಿಂಹದಂತೆ ಧೈರ್ಯವಾಗಿರ್ತಾನೆ ಎಂಬುದಾಗಿ. ನಮ್ಮ ಅನೇಕ ಸಹ ನಾವು ನೀತಿವಂತರೆಂಬುದೇ ನಮಗೆ ಗೊತ್ತಿರೋದಿಲ್ಲ. ನಮ್ಮ ತಪ್ಪುಗಳು, ನಮ್ಮ ಬಲಹೀನತೆಗಳು ನೋಡಿಕೊಂಡು ನಾವು ಪಾಪಿಗಳೇ ಅಂತ ಅಂದುಕೊಳ್ತಾ ಇರ್ತೇವೆ. ನಿಜ, ತಪ್ಪುಗಳು ಬಲಹೀನತೆಗಳು ಒಳ್ಳೆಯದಲ್ಲ, ಬಟ್ ಆದರೆ ನೀನು ಯೇಸುಸ್ವಾಮಿ ನಂಬಿದೀಯಾ, ಹಾಗಾದರೆ ನೀನು ನೀತಿವಂತನು, ಯಾಕಂದರೆ ದೇವರ ನೀತಿ ಹೊಂದಿದ್ದೆ ಎಂಬುದಾಗಿ ಹೇಳ್ತೈತೆ. ನಾನು ನೀತಿವಂತನು ಅಂತ ಹೇಳುವಾಗ ನೀನು ಧೈರ್ಯವಾಗಿರ್ತೀಯ, ಖಂಡಿತವಾಗಿ ನೀನು ಎಲ್ಲ ತಪ್ಪುಗಳಿಂದ, ಬಲಹೀನತೆಗಳಿಂದ ನೀನು ಹೊರಗಡೆ ಬರುವಂಥ ವ್ಯಕ್ತಿ ನೀನಾಗಿರ್ತೀಯ. ಇಲ್ಲಿ ನಾವು ನೋಡ್ತೇವೆ, ಹೊರಗಡೆ ನಮ್ಮ ದೇಹದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಆಗುವಂಥ ಪ್ರತಿ ಸಮಸ್ಯೆ ಪರಿಹಾರ ಹೇಗಂದರೆ, ನಿಮ್ಮ ಆತ್ಮದಲ್ಲಿ ದೇವರು ಕ್ರಿಸ್ತನನ್ನು ನಂಬುವುದರ ಮೂಲಕ ಏನೆಲ್ಲ ಆಶೀರ್ವಾದಗಳನ್ನು ಆತನು ಕೊಟ್ಟಿದ್ದಾನೋ ಅದನ್ನು ನಂಬುವುದರಿಂದ, ಅದನ್ನು ಗುರುತಿಸುವುದರಿಂದ, ಅದರ ಮೇಲೆ ಫೋಕಸ್ ಮಾಡುವುದರಿಂದ ನೀನು ಈ ಲೋಕದಲ್ಲಿ, ನಿನ್ನ ಜೀವನದಲ್ಲಿ ನೀನು ಜಯಶಾಲಿಯಾಗಿ ಜೀವಿಸುವಂಥವನ್ನ ಆಗಿರ್ತೀಯ. ಹಲ್ಲೆಲೂಯಾ. ನಮಗೆ ನಿತ್ಯ ಜೀವ ದೊರಕಿದೆ, ದೇವರ ನೀತಿಯನ್ನು ನಾವು ಹೊಂದಿದವರಾಗಿದ್ದೇವೆ. ಅದಕ್ಕೆ ಜೀವಭರಿತರಾಗಿ ನಾವು ಆಳ್ವಿಕೆಯನ್ನು ಮಾಡುವಂಥವರು ನಾವು ಆಗಿರ್ತೇವೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಇನ್ನು ದೇವರ ವಾಕ್ಯವನ್ನು ನಾವು ನೋಡೋಣ. ಅಪೊಸ್ತಲನಾದ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಪ್ರೈಸ್ ದಿ ಲಾರ್ಡ್. ಇಷ್ಟು ಮಾತ್ರವಲ್ಲ, ಗಲಾತಿ ಪತ್ರಿಕೆಯಲ್ಲೂ ಸಹ ಈ ಮಾತನ್ನು ನಾವು ನೋಡುವಂಥವರಾಗಿರ್ತೇವೆ.
5ನೇ ವಚನ ಹೇಳ್ತಾರೆ, ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಆಯಿತು ಎಂಬುದಾಗಿ. ಹಲ್ಲೆಲೂಯಾ. ಯೇಸುಸ್ವಾಮಿ ನಂಬಿದಾಗ ದೇವರ ವಾಕ್ಯ ಹೇಳ್ತೈತೆ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 38ನೇ ವಚನದಲ್ಲಿ ಸಹ ಅಲ್ಲಿ ನಾವು ನೋಡ್ತೇವೆ, ಪೇತ್ರನ ಪ್ರಸಂಗ ಕೇಳಿರುವಂಥ ಅಲ್ಲಿರುವಂಥ ಆಯಾ ದೇಶದ ಆಯಾ ಭಾಷೆಗಳು ಮಾತನಾಡುವ ಜನರು ಪೇತ್ರನ ಹತ್ರ ಒಂದು ಪ್ರಶ್ನೆ ಮಾಡ್ತಾರೆ. ಅವರ ಹಲಗು ನೆಟ್ಟಂಗೆ ಆಗ್ತೈತೆ. ಅದಕ್ಕೆ ಅವ್ರು ಕೇಳ್ತಾರೆ, ನಾವೇನು ಮಾಡಬೇಕು ಎಂಬುದಾಗಿ. ಆಗ ಅವರು ಹೇಳ್ತಾರೆ, ನಿಮ್ಮ ಪಾಪ ಪರಿಹಾರಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟವರಾಗಿ ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನಿಮಗೆ ಪವಿತ್ರಾತ್ಮನ ದಾನವಾಗುವುದು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ತೀತನಿಗೆ ಪೌಲನು ಬರೀತಾ, ದೇವರು ಮತ್ತು ಹೇರಳವಾಗಿ ಸಮೃದ್ಧಿಯಾಗಿ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸುರಿಸಿದ್ದಾನೆಂಬುದಾಗಿ. ಇಲ್ಲಿ ಸಹ ಗಲಾತಿ ಪತ್ರಿಕೆ ನೋಡ್ತೇವೆ, ಪವಿತ್ರಾತ್ಮನನ್ನು ಹೇರಳವಾಗಿ ದೇವರು ನಿಮಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಾಲಲ್ಲೂ ಎಫೆಸ್ ಮತ್ತು ಗಲಾತಿ ಪತ್ರಿಕಾ 3ನೇ ಅಧ್ಯಾಯ 14ನೇ ವಚನ ಹೇಳ್ತೈತೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ಉಂಟಾಗುವಂತೆಯೂ ಎಂಬುದಾಗಿ. ಅಂದರೆ ದೇವರ ಆತ್ಮನು ನಮಗೆ ನಂಬಿಕೆ ಮೂಲಕ ಉಂಟಾಗ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆಂದರೆ, ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಿಮ್ಮಲ್ಲಿ ಪವಿತ್ರಾತ್ಮನು ಕೊಡಲ್ಪಟ್ಟಿದ್ದಾನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆ ಎಂಬುದಾಗಿ. ದೇವರ ಆತ್ಮನು ನಿಮ್ಮ ಆತ್ಮದಲ್ಲಿ ಇರುವಾತನು, ವಾಸ ಮಾಡುವಾತನು ಆಗಿದ್ದಾನೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಆದ್ದರಿಂದ ನೀವು ಯಾವಾಗಲೂ ನಾವು ರಕ್ಷಣೆ ಹೊಂದಿರುವಂಥ ಮಹಿಮೆಯಲ್ಲಿ ನಾವು ನಡೆಯಬೇಕಂದ್ರೆ, ರಕ್ಷಣೆ ಹೊಂದಿರುವಂಥ ನಮ್ಮಲ್ಲಿ ಏನು ದೇವರು ಕೊಟ್ಟಿದ್ದಾನೋ ಆ ಆತ್ಮೀಯ ಆಶೀರ್ವಾದಗಳನ್ನು ನಾವು ಲೆಕ್ಕ ಮಾಡಬೇಕು. ಇದು ನನ್ನಲ್ಲುಂಟು, ಇದು ನನ್ನಲ್ಲುಂಟು, ಇದು ಕೊಟ್ಟಿದ್ದಾನೆ ದೇವರು, ಅಯ್ಯೋ ಇದಕ್ಕಾಗಿ ಸ್ತೋತ್ರ, ಇಷ್ಟು ಅದ್ಭುತ ಸಂಗತಿ ಅಂತೇಳಿ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ನಾವು ಸ್ತೋತ್ರ ಮಾಡುವಂಥದ್ದನ್ನು ಪ್ರತಿ ವಿಶ್ವಾಸಿ ಅಭ್ಯಾಸ ಮಾಡಿಕೊಳ್ಬೇಕು. ಬೆಳಿಗ್ಗೆ ಎದ್ದು ಕೂಡಲೇ, ಮಧ್ಯಾಹ್ನ ಆದ ಕೂಡಲೇ, ಸಂಜೆ ಆದ ಕೂಡಲೇ ಏನುಂಟು ಏನಿಲ್ಲ, ಯಾಕೆ ಹಿಂಗೆ ನಿನ್ನ ಜೀವಿತ, ಇದರಲ್ಲಿ ನಾವು ಕೊರಗಬಾರ್ದು. ದೇವರ ಮಕ್ಕಳಾದ ನಮಗೆ ಎಲ್ಲ ಭಾಗ್ಯಕ್ಕಿಂತಲೂ ದೊಡ್ಡ ಭಾಗ್ಯ ಸಿಕ್ಕಿದೆ, ಅದು ನಮ್ಮ ಆತ್ಮರಕ್ಷಣೆ. ನಮ್ಮ ಆತ್ಮ ತಿರುಗಿ ಜೀವವನ್ನು ಹೊಂದಿಕೊಂಡಿದೆ. ದೇವರ ಸಂಬಂಧಕ್ಕೆ ನಾವು ಸೇರಿಸಲ್ಪಟ್ಟವರಾಗಿದ್ದೇವೆ. ದೇವರೊಂದಿಗೆ ಸಂಬಂಧ ಉಂಟಾಗಿದೆ, ಸಮಾಧಾನ ಉಂಟಾಗಿದೆ, ಫೆಲೋಶಿಪ್, ಅನ್ಯೋನ್ಯತೆ ದೊರಕಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಇದೆಂಥ ಭಾಗ್ಯ. ಅಯ್ಯೋ, ನಿನ್ನೊಂದಿಗೆ ನನಗೆ ಅನ್ಯೋನ್ಯತೆ ಸಿಕ್ಕಿದೆಯಾ, ನಿನ್ನ ನೀತಿ ನನಗೆ ಕೊಟ್ಟಿದೆಯಪ್ಪ, ಸ್ತೋತ್ರ ಸ್ವಾಮಿ. ನಿನ್ನ ಆತ್ಮನನ್ನು ಧಾರಾಳವಾಗಿ ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಸಮೃದ್ಧಿಯಾಗಿ ನನಗೆ ನಿನ್ನ ಆತ್ಮನನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿತ್ಯ ಜೀವವನ್ನೇ ನನ್ನಲ್ಲಿ ನೀನು ಇರಿಸಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೀಗೆ ನಾವು ಸ್ತೋತ್ರ ತಿಳಿಯಬೇಕು. ಇದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಮಾಡಬೇಕು. ಇದನ್ನೇ ನಮ್ಮ ಪ್ರಾರ್ಥನೆಗಳಲ್ಲಿ ಮಾತನಾಡುವಂಥವರು ನಾವು ಆಗಿರಬೇಕು. ಹೀಗೆ ನಾವು ಈ ಸಂಗತಿಗಳನ್ನು ಮಾತನಾಡುವಾಗ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ನಮ್ಮ ಆತ್ಮ ಅಭಿವೃದ್ಧಿ ಹೊಂದಲಿಕ್ಕೆ ಸ್ಟಾರ್ಟ್ ಆಗ್ತೈತೆ. ನಮ್ಮ ಪ್ರಾಣ ಅಂದರೆ ನಮ್ಮ ಮನಸ್ಸು ನೂತನವಾಗಲಿಕ್ಕೆ ಪ್ರಾರಂಭಿಸ್ತೈತೆ. ನಮ್ಮ ದೇಹ ದೇವರ ಜೀವವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಾರಂಭಿಸ್ತೈತೆ. ನಮ್ಮ ಕಾರ್ಯಗಳಲ್ಲಿ ದೇವರ ಆತ್ಮನಿಂದ ನಾವು ನಡೆಸಲ್ಪಡ್ತೇವೆ. ನಾವು ಕೃತಾರ್ಥರಾಗ್ತೇವೆ. ನಾವು ಸಫಲರಾಗುವಂಥವರು ನಾವಾಗಿರ್ತೇವೆ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ನಮ್ಮಲ್ಲಿ ಏನುಂಟಂದರೆ ಪವಿತ್ರಾತ್ಮನಿದ್ದಾನೆ. ಅದಕ್ಕೆ ಪೌಲನು ಕೊರಿಂಥದವರಿಗೆ ಬರೀತಾ ಒಂದು ಮಾತನ್ನು ಹೇಳ್ತಾನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳ್ತೈತೆ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ ಎಂಬುದಾಗಿ, ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ. ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಮ್ಮಲ್ಲಿ ದೇವರ ಆತ್ಮನು ವಾಸ ಮಾಡ್ತಿದ್ದಾನೆ. ಪ್ರೈಸ್ ದ ಲಾರ್ಡ್. ದೇವರ ಆತ್ಮನಿಗೆ ನಾವು ಆಲಯಗಳಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾನೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ, ಕರ್ತನು ಹತ್ತಿರವಾಗೇ ಇದ್ದಾನೆ. ಯಾಕಂದರೆ ಕರ್ತನು ನಿಮ್ಮಲ್ಲೇ ವಾಸ ಮಾಡ್ತಿದ್ದಾನೆ ಪವಿತ್ರಾತ್ಮನ ಮೂಲಕವಾಗಿ. ದೇವರು ನಿಮ್ಮಲ್ಲೇ ವಾಸ ಮಾಡ್ತಿದ್ದಾನೆ ಪವಿತ್ರಾತ್ಮನ ಮೂಲಕವಾಗಿ. ಆದರೆ ಆತ ದೂರ ಇಲ್ಲ, ನಿನ್ನ ಒಳಗಡೆ ಇರುವಾತನಾಗಿದ್ದಾನೆ, ನಿನ್ನಲ್ಲಿಯೇ ಇರುವಾತನಾಗಿದ್ದಾನೆ. ಅದು ನಿನ್ನ ಬಾಯಿಂದ ಹೇಳುವಾಗ ನೀನು ಅದನ್ನು ಅನುಭವಿಸುವಂಥ ವ್ಯಕ್ತಿಯಾಗಿರ್ತೀಯ. ಸ್ವಾಮಿ, ನನ್ನಲ್ಲಿರುವ ಪವಿತ್ರಾತ್ಮನೇ ಸ್ತೋತ್ರ, ನೀನು ನನ್ನ ಹತ್ತಿರವಾಗಿರುವುದಕ್ಕಾಗಿ ವಂದನೆ. ತಂದೆ ದೇವರು ಯೇಸು ಕ್ರಿಸ್ತನು ಪವಿತ್ರಾತ್ಮನ ಮೂಲಕ ನನ್ನಲ್ಲೇ ವಾಸವಾಗಿದ್ದಾರೆ. ಸ್ತೋತ್ರ. ಆತನೇ ನಿನ್ನ ಸಂಗಡ ಇರುವಾಗ, ಆತನೇ ನಿನ್ನಲ್ಲಿರುವಾಗ ನಿನ್ನನ್ನು ಎದುರಿಸುವವರು ಯಾರು? ಪ್ರೈಸ್ ದ ಲಾರ್ಡ್. ಭಕ್ತನು ಹೇಳ್ತಾನೆ, ಹಿಬ್ರಿ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ, ಕರ್ತನು ನನ್ನ ಸಂಗಡ ಇದ್ದಾನೆ, ಮನುಷ್ಯ ನನಗೇನು ಮಾಡಾನು, ನಾನು ಭಯಪಡೆನು ಎಂಬುದಾಗಿ. ನಿನ್ನಲ್ಲಿ ಕರ್ತನಿದ್ದಾನೆ, ಪವಿತ್ರಾತ್ಮನಿದ್ದಾನೆ. ಪವಿತ್ರಾತ್ಮನ ಮೂಲಕ ಕರ್ತನ ನಿನ್ನಲ್ಲಿದ್ದಾನೆ. ಹಾಗಾದರೆ ಯಾವಾಗಲೂ ಗುರುತಿಸು, ನನ್ನಲ್ಲಿರುವ ಪವಿತ್ರಾತ್ಮನೇ ಸ್ತೋತ್ರ. ಹೀಗೆ ನೀನು ಈ ಸಂಗತಿಗಳನ್ನು ಗುರುತಿಸ್ತಾ ಸ್ತೋತ್ರ ಮಾಡ್ತಾ ಪ್ರಾರ್ಥನೆಯಲ್ಲಿ ಇದೇ ಸಂಗತಿಗಳನ್ನು ನೀನು ಮಾತನಾಡ್ತಾ ಬರುವಂಥದ್ದಾದರೆ ಅದು ಹೇಗಿರ್ತೈತೆ ಅಂದರೆ, ಒಂದು ಗಿಡ ನೀರಿನ ಬಳಿಯಲ್ಲಿ ನೆಡಲ್ಪಟ್ಟ ಹಾಗೆ ಇರ್ತೈತೆ. ನಮ್ಮ ಆತ್ಮ ದೇವರ ಬಳಿಯಲ್ಲೇ ಇರ್ತೈತೆ. ಆಗ ನಾವು ಬೆಳೆಯುವಂಥವರಾಗಿರ್ತೇವೆ, ಬಲ ಹೊಂದುವಂಥವರಾಗಿರ್ತೇವೆ, ಬಹಳವಾಗಿ ನಮ್ಮ ಕಾರ್ಯಗಳಲ್ಲಿ ಫಲಿಸುವಂಥವರು ನಾವು ಆಗಿರ್ತೇವೆ. ಹೀಗೆ ದೇವರ ಆತ್ಮನು ನಮ್ಮಲ್ಲಿ ಇದ್ದಾನೆ.
ಇದು ಅದ್ಭುತವಾದಂಥ ಸಂಗತಿ. ನಿನ್ನಲ್ಲಿರುವ ಪವಿತ್ರಾತ್ಮನು ಸಾಮಾನ್ಯನಲ್ಲ. ಆತ್ಮನು ನಿನ್ನಲ್ಲಿರುವುದರಿಂದ ದೇವರ ವಾಕ್ಯ ಹೇಳ್ತೈತೆ ನಿನ್ನ ಆತ್ಮಕ್ಕೆ ಸೇರಿರುವಂಥ ವ್ಯಕ್ತಿ ಎಂಬುದಾಗಿ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಾಗಿರಲ್ಲ. ಎಲ್ಲವನ್ನು ನೀನು ಹೊಂದಿಕೊಳ್ಳಬಹುದು, ಎಲ್ಲವನ್ನು ನೀನು ಅನುಭವಿಸಬಹುದು. ಎಂಥ ಕಾರ್ಯಗಳು ಸಹ ನಿನ್ನಿಂದ ಆಗಲಿಕ್ಕೆ ಸಾಧ್ಯವಿರುವಂಥದ್ದಾಗಿದೆ. ಯಾಕಂದರೆ ನಾವು ಶರೀರಕ್ಕೆ ಸಂಬಂಧಪಟ್ಟವರಲ್ಲ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟವರು ನಾವಾಗಿದ್ದೇವೆ. ಆದ್ದರಿಂದ ನಮ್ಮಲ್ಲಿ ನಿತ್ಯ ಜೀವ ಉಂಟು, ನಮ್ಮಲ್ಲಿ ದೇವರ ನೀತಿ ಉಂಟು, ನಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೆ ಎಂಬುದಾಗಿ ನಾವು ನೋಡಿದೆವು. ಹಲ್ಲೆಲೂಯಾ. ಇನ್ನು ನಾವು ಯೇಸು ಸ್ವಾಮಿ ನಂಬಿದಾಗ, ನಮ್ಮ ಆತ್ಮ ತಿರುಗಿ ಜನ್ಮಿಸಿದಾಗ ದೇವರು ಕೊಟ್ಟಂಥ ಸುವರಗಳೇನು, ಎಂಥ ಆಶೀರ್ವಾದಗಳು ನಮಗೆ ಕೊಡಲ್ಪಟ್ಟಿದ್ದಾವೆ ಅಂತ ನಾವು ನೋಡುವಂಥದ್ದಾದರೆ ನಾವು ನೋಡ್ತೇವಲ್ಲ. ಕಳೆದ ಸಾರಿ ಸಹ ನಾನು ಹೇಳಿದೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 12ನೇ ವಚನ 13ನೇ ವಚನ ಓದುವಾಗ, ಯಾರ್ಯಾರು ಆತನಲ್ಲೇ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ದೇವರ ಮಕ್ಕಳಾಗಿದ್ದಾರೆ, ಇವರು ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ. ರೋಮಪತ್ರಿಕೆ 8:16 ಹೇಳ್ತೈತೆ, ನಾವು ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರಾಗಿದ್ದೇವೆ, ಕ್ರಿಸ್ತನೊಂದಿಗೆ ಬಾಧ್ಯರಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಮಕ್ಕಳ ಪದವಿ ಇದೆ, ಮಕ್ಕಳ ಮಹಿಮೆ ಇರುವಂಥದ್ದಾಗಿದೆ. ಆ ದೇವರ ಮಕ್ಕಳು ನಾವಾಗಿರುವಂಥವರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ನಾವು ದಾಸರಲ್ಲ ತಿರುಗಿ ಭಯದಲ್ಲಿ ಬೀಳುವುದಕ್ಕೆ, ನಾವು ಮಕ್ಕಳಾಗಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಆದ್ದರಿಂದ ಕ್ರಿಸ್ತನಲ್ಲಿ ನೀನು ದೇವರ ಮಗನು, ದೇವರ ಮಗನು. ನಾವು ನೋಡ್ತೇವೆ, ಮಕ್ಕಳಿಗೋಸ್ಕರವೇ ಎಲ್ಲವೂ ಸಿದ್ಧವಾಗಿದ್ದಾವೆ. ನಾವು ದೇವರಿಗೆ ಬಾಧ್ಯರಾಗಿದ್ದೇವೆ, ದೇವರಿಗಿರುವಂಥದ್ದೆಲ್ಲ ನಮ್ಮದಾಗಿದೆ. ಯಾವಾಗಲೂ ಇದನ್ನು ನೀವು ಸ್ತೋತ್ರ ಮಾಡಬೇಕು. ಸ್ವಾಮಿ, ನಿನ್ನಲ್ಲಿ ನಂಬಿಕೆ ಇಟ್ಟಿರುವಂಥ ನಾನು ನಿನ್ನ ಆತ್ಮನನ್ನು ಹೊಂದಿದ್ದೇನೆ, ನಾನು ನಿನ್ನ ಮಗನಾಗಿದ್ದೇನೆ ಸ್ವಾಮಿ, ಸ್ತೋತ್ರ. ನಿನ್ನ ಮಗನಾಗಿದ್ದೇನೆ, ಸ್ತೋತ್ರ. ನಿನಗೆ ಬಾಧ್ಯನಾಗಿದ್ದೇನೆ, ಸ್ತೋತ್ರ. ನಿನಗಿರುವಂಥದ್ದೆಲ್ಲ ನನ್ನದಾಗಿದೆ, ಸ್ತೋತ್ರ. ನಾನು ದಾಸನಲ್ಲ, ನಾನು ಮಗನಾಗಿದ್ದೇನೆ ಸ್ವಾಮಿ. ನಾವು ಮಕ್ಕಳು, ನಾವು ಬೇಡಿದ್ದೆಲ್ಲ ನಮ್ಮ ತಂದೆ ಮಾಡ್ತಾನೆ. ನಾವು ಮಕ್ಕಳು, ನಮಗೆ ಬೇಕಾದದ್ದೆಲ್ಲ ಆತನ ಸಿದ್ಧಪಡಿಸಿರುವಂಥ ಆತನಾಗಿದ್ದಾನೆ. ನಾವು ಮಕ್ಕಳು, ಆತ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಾವು ಮಕ್ಕಳು, ಆತನೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿದ್ದೇವೆ. ನಾವು ಮಕ್ಕಳು, ನಾವು ಅಧಿಕಾರವನ್ನು ಹೊಂದಿದ್ದೇವೆ ಎಂಬುದಾಗಿ ಇದನ್ನು ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಮಾತನಾಡುವಂಥವರು, ಧ್ಯಾನಿಸುವಂಥವರು, ಸ್ತೋತ್ರ ಮಾಡುವಂಥವರು ನಾವಾಗಿರಬೇಕು. ಹೀಗೆ ಅನೇಕ ನಾವು ರಕ್ಷಣೆ ಹೊಂದಿದಾಗ, ನಮ್ಮ ಆತ್ಮ ತಿರುಗಿ ಜನ್ಮಿಸಿದಾಗ ನಮ್ಮಲ್ಲಿ ದೇವರು ಬಂದಿದ್ದಾನೆ, ದೇವರ ಪ್ರಸನ್ನತೆ ಬಂದಿರುವಂಥದ್ದಾಗಿದೆ. ಆತನು ಬಂದಾಗ ಏನೆಲ್ಲ ದೊರಕಿದ್ದಾವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಬರ್ತೈತೆ. ಈಗ ಕೆಲವು ನೋಡಿದ್ದೇವೆ, ಮುಂದಿನ ವಾರದಲ್ಲಿ ಇನ್ನೂ ಕೆಲವು ನಾವು ನೋಡೋಣ. ನಾನು ಹೇಳ್ತೇನೆ, ಪ್ರಾರ್ಥನೆ ಅಂತ ಹೇಳುವಾಗ ಏನೋ ನಮಗೆ ಬೇಕಾದದ್ದು ಕೇಳಿಕೊಳ್ಳಿರಂಥ ಸತ್ಯವೇದ ಹೇಳ್ತೈತೆ. ಬಟ್ ಯಾವಾಗಲೂ ಅದುವೇ ಅಲ್ಲ, ಯಾವಾಗಲೂ ಅದುವೇ ಪ್ರಾರ್ಥನೆ ಆಗುವುದಿಲ್ಲ. ಪ್ರಾರ್ಥನೆ ಅಂದರೆ ದೇವರು ನಮಗೇನು ಮಾಡಿದ್ದಾನೋ ಅದನ್ನು ಗುರುತಿಸ್ತಾ, ಸ್ತೋತ್ರ ಮಾಡ್ತಾ, ಕೃತಜ್ಞತೆ ಸಲ್ಲಿಸ್ತಾ, ಆತನ ಸನ್ನಿಧಿಯಲ್ಲಿ ಆನಂದ ಪಡುವಂಥದ್ದು ಅದ್ಭುತವಾದ, ಉನ್ನತವಾದ ಪ್ರಾರ್ಥನೆ ಆಗಿರುತ್ತದೆ. ಅದು ನಿನ್ನ ಆತ್ಮನನ್ನು ಬಲಪಡಿಸ್ತೈತೆ. ಅದು ನಿನ್ನ ದೇವರ ಆತ್ಮನು ನಿನ್ನಲ್ಲಿ ಕಾರ್ಯ ಮಾಡುವ ಹಾಗೆ ಮಾಡ್ತೈತೆ. ಅದು ನಿನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತೈತೆ. ಅದು ನಿನ್ನ ಮನಸ್ಸನ್ನು ನೂತನ ಮಾಡುವಂಥದ್ದಾಗಿರ್ತೈತೆ. ನಿನ್ನ ಶರೀರವು ಮತ್ತು ದೇವರ ಜೀವದಿಂದ ಬದುಕುವಂತೆ ಮಾಡುವಂಥದ್ದಾಗಿರ್ತೈತೆ. ನಿನ್ನ ಜೀವನದಲ್ಲಿ ದೇವರ ಮಹಿಮೆಗಳನ್ನು, ಅದ್ಭುತಗಳನ್ನು ಕಾಣುವಂತೆ ಮಾಡುವಂಥದ್ದಾಗಿರ್ತೈತೆ. ಆದ್ದರಿಂದ ನಿನ್ನಲ್ಲಿ ಏನು ಸುವರಗಳು ಕೊಟ್ಟಿದ್ದಾನೋ ಅದನ್ನು ಗುರುತಿಸ್ತಾ, ಕರ್ತನಿಗೆ ಸ್ತೋತ್ರ ಮಾಡ್ತಾ, ಕರ್ತನಲ್ಲಿ ಆನಂದಿಸ್ತಾ ನಾವು ಬರೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ ಸ್ವಾಮಿ. ಅದ್ಭುತವಾದ ನಿನ್ನ ವಾಕ್ಯದ ಬೆಳಕಿಗಾಗಿ, ಸತ್ಯಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ ಕರ್ತನೆ. ನಮ್ಮ ಜಯ ಜೀವಿತಕ್ಕಾಗಿ ಸ್ವಾಮಿ, ನಮ್ಮ ಅದ್ಭುತವಾದ ಮಹಿಮೆಯುಳ್ಳ ಜೀವಿತಕ್ಕಾಗಿ ನೀನು ನಮ್ಮಲ್ಲಿ ಅನುಗ್ರಹಿಸಿರುವಂಥ ಎಲ್ಲ ಸ್ವರಗಳಿಗಾಗಿ ಸ್ತೋತ್ರ. ನಾವು ನಿನ್ನ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ನಮ್ಮ ಆತ್ಮ ನಿನ್ನ ಜೀವವನ್ನು ಹೊಂದಿಕೊಂಡು ಬದುಕಿತು ಎಂಬುದಾಗಿ, ನಮ್ಮ ಆತ್ಮದಲ್ಲಿ ಏನೆಲ್ಲ ಉಂಟು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಸಾರಲ್ಪಟ್ಟ ಈ ವಾಕ್ಯ ನಮ್ಮಲ್ಲಿ 100ರಷ್ಟು ಫಲಿಸುವಂತೆ ಸ್ವಾಮಿ ಇದು ನಮ್ಮಲ್ಲಿ ನೆಲೆಗೊಳ್ಳಲಿ. ಇದರ ಗ್ರಾಹಿಕೆ ನಮಗೆ ಉಂಟಾಗಿಸಿ ಕೇಳಿರುವಂಥ ಪ್ರತಿಯೊಬ್ಬರಿಗೆ ಉಂಟಾಗಲಿ. ಅನೇಕರಿಗೆ ಸ್ವಾಮಿ ಕರ್ತನೆ ಈ ಸತ್ಯಾರ್ಥಗಳು ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಸ್ವಾಮಿ, ಎಲ್ಲರ ಮೇಲೆ ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೆನ್.